ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಬರೆದಿರುವಂಥ ಪ್ರತಿಯೊಬ್ಬ ಆಸ್ಪಿರೆಂಟ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ KPCL ರೀ ಎಕ್ಸಾಮ್ ನಡೆದು ಈಗಾಗಲೇ ಇದು 3ನೇ ತಿಂಗಳಾಗಿರುತ್ತೆ. ಸೊ ಡಿಸೆಂಬರ್ 27-28 AE JE ಕೆಮಿಸ್ಟ್ ಕೆಮಿಕಲ್ ಸೂಪರ್ವೈಸರ್ಸ್ಗೆ ಎಕ್ಸಾಮ್ಸ್ನ ನಡೆದಿರ್ತಾರೆ. ಅದಾಗಿ ನಂತರ ನೆಕ್ಸ್ಟ್ ತಿಂಗಳಲ್ಲೇ ರಿಸಲ್ಟ್ಸ್ ಬಿಟ್ಟಿರ್ತಾರೆ, ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ, ಪ್ರಾವಿಷನಲ್ ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಇಲ್ಲಿವರೆಗೂ ಸಾಕಷ್ಟು ಕೇಸಸ್ ಕೋರ್ಟಲ್ಲಿ ಫೈಲ್ ಆಗಿತ್ತು, ಹೈಕೋರ್ಟಲ್ಲಿ. ಸೊ ಇದ್ರ ಬಗ್ಗೆನೂ ನಾನು ಈಗಾಗಲೇ ಪ್ರೀವಿಯಸ್ ಆಗಿ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೆ, ಕೇಸಸ್ ಏನಾಗಿದೆ ಸ್ಟೇಟಸ್ ಅಂತಂತೇಳಿ. ಸೊ ನೋಡಿ, ಕೇಸಸ್ಸು ಏನು ಫೈಲ್ ಆಗಿತ್ತು ಅದರೊಳಗಿರುವಂಥ ಮೇಜರ್ ಕೇಸಸ್ಸು ಈಗಾಗಲೇ ಡಿಸ್ಮಿಸ್ ಆಗಿದೆ. ಸೊ ಕೋರ್ಟಿನ ಜಡ್ಜ್ಮೆಂಟ್ ಪ್ರಕಾರ ಫರ್ದರ್ ಪ್ರಾಸೆಸ್ನ ಮೂವ್ ಮಾಡಿ ಅಂತಲೇ ಹೇಳಿರ್ತಾರೆ. ಸೊ ಅದ್ರ ಪ್ರಕಾರ KPCL ಅವರು ಈ ಒಂದು ನಡೆಯನ್ನು ತೊಗೊಂಡಿರ್ತಾರೆ. ಸೊ ಏನಪ್ಪ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದರೆ, ಸೊ ಇಲ್ಲಿವರೆಗೂ ಯಾರೆಲ್ಲ ಅಪಾಯಿಂಟ್ಮೆಂಟ್ ಲೆಟರ್ಸ್ಗಾಗಿ ವೆಯ್ಟ್ ಮಾಡ್ತಿದ್ರಿ, ಇದ್ರ ಬಗ್ಗೆ KPCL ಅವರು ಒಂದು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ, ಅಫಿಷಿಯಲ್ ಕನ್ಫರ್ಮೇಷನ್. ಸೊ ಅದೇನಿದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಯಾವುದೇ ರೀತಿಯಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ಎಂಡ್ವರೆಗೆ ನೋಡ್ತಾ ಹೋಗಿ. ಸೊ ಏನಿದೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾರೆಲ್ಲ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರಿ ಶಾರ್ಟ್ ಲಿಸ್ಟ್ ಆಗಿರುವಂಥ ಆಸ್ಪಿರೆಂಟ್ಸು, ಸೊ ಅವ್ರಿಗೆ ಇಲ್ಲಿದೆ ಒಂದು ಸಿಹಿ ಸುದ್ದಿ. ಸೊ ಅಪಾಯಿಂಟ್ಮೆಂಟ್ ಲೆಟರ್ಸು ಈ ತಿಂಗಳಿನ ಎಂಡ್ ಒಳಗಡೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ನಿಮಗೆ ಇಶ್ಯೂ ಮಾಡ್ತಾರೆ. ಸೊ ಅದ್ರ ಬಗ್ಗೆನೇ ಕ್ಲಾರಿಫಿಕೇಷನ್ ಈಗ ಅಫಿಷಿಯಲಾಗಿ ಕೊಟ್ಟಿದ್ದಾರೆ KPCL ಅವರು ತಮ್ಮ ವೆಬ್ಸೈಟಲ್ಲಿ, ಅಫಿಷಿಯಲ್ ವೆಬ್ಸೈಟಲ್ಲಿ. ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ಅವೈಲೇಬಲ್ ಇದೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಅಪಾಯಿಂಟ್ಮೆಂಟ್ ಲೆಟರ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ, ಆ ಒಂದು ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ಡಾಕ್ಯುಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂತೇಳಿ ಒಂದಿಷ್ಟು ನೋಡಿಬಿಟ್ಟು ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಸೊ ಇವತ್ತಿಗೆ ಏನು 2017ರಲ್ಲಿ ಬಿಟ್ಟಿತ್ತು ನೋಟಿಫಿಕೇಷನು, ಇದೀಗ ಎಂಡ್ ಆಗೋದಕ್ಕೆ ಬಂದಿದೆ. ಆಲ್ಮೋಸ್ಟ್ ಮಾರ್ಚ್ ಅಥವಾ ಜೂನ್ ಒಳಗಡೆ, ಈಗ ಈ ಮಂತ್ ಎಂಡ್ ಒಳಗಡೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಕೊಡ್ತಾರೆ. ಇನ್ನೂ ಕೆಲವರಿಗೆ ಪೆಂಡಿಂಗಲ್ಲಿ ಇರ್ಬೋದು. ಸೊ ನೋಡೋಣ ಅದೇನು ಹೇಳಿದ್ದಾರೆ ಅಂತೇಳಿ. ಸೊ ಮ್ಯಾಕ್ಸಿಮಮ್ಗೆ ಜೂನ್ ಒಳಗಡೆ ಯಾರೆಲ್ಲ ಎಕ್ಸಾಮ್ಸ್ ಬರೆದಿದ್ದೀರಾ, ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಈ ಎಕ್ಸಾಮ್ನ, ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಫೈನಲ್ ಲಿಸ್ಟಲ್ಲಿ, ಸೊ ಅವರಿಗೆ ಜೂನ್ ಎಂಡ್ ಒಳಗಡೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೈಗೆ ಸಿಕ್ಕಿರುತ್ತೆ. ಸೊ ನಾನು ಈಗಾಗಲೇ ಹೇಳ್ಕೊತ ಬಂದಿದ್ದೀನಿ, ಏನೆಲ್ಲ ವೀಡಿಯೋಸ್ನ ಅಪ್ಡೇಟ್ ಕೊಡ್ತಾ ಬಂದಿದ್ದೀನಿ. ಪ್ರತಿ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದಂತೆ ಮಾರ್ಚ್ ಎಂಡ್ ಒಳಗಡೆ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರುತ್ತೆ ಅಂತ ಹೇಳಿದೆ. ಸೊ ಅದೇ ರೀತಿಯಲ್ಲಿ ಮಾರ್ಚ್ ಎಂಡ್ ಒಳಗಡೆ ಅಂದರೆ ಇದೇ ತಿಂಗಳು ಕೊನೆಯ ಒಳಗಡೆ ಸಾಕಷ್ಟು ಜನ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ಕೊಂಡಿರ್ತೀರ. ರಿಪೋರ್ಟ್ ಕೂಡ ಆಗುವ ಸಾಧ್ಯತೆಗಳು ಭಾಳ ಇದೆ. ನೋಡೋಣ ಈ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಅಂತಂತೇಳಿ. ಸೊ ಕೋರ್ಟ್ನಲ್ಲಿರುವಂಥ ಕೇಸಸ್ ಬಗ್ಗೆ ಇನ್ನು ಯೋಚನೆ ಬಿಟ್ಬಿಡಿ. ಏನಕ್ಕಂದರೆ ಕೋರ್ಟಲ್ಲಿರುವ ಮೇಜರ್ ಕೇಸಸ್ ಎಲ್ಲ ಡಿಸ್ಪೋಸ್ ಆಗಿರೋ ಕಾರಣದಿಂದನೇ ಈ ಒಂದು ಸ್ಟೆಪ್ನ ತೊಗೊಂಡಿದ್ದಾರೆ KPCL ಅವರು. ಮುಂದಿನ ದಿನಗಳಲ್ಲಿ 1-2 ತಿಂಗಳಲ್ಲಿ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಲೆಟರ್ ಸಿಗುವ ಸಾಧ್ಯತೆಗಳಿದೆ. ಈ ಮಂತ್ ಎಂಡ್ ಒಳಗಡೆ 50% ಮೆಂಬರ್ಸ್ಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇರುವ ಸಾಧ್ಯತೆ ಇದೆ. 50% ಮೆಂಬರ್ಸ್ ಅಥವಾ ಮಿನಿಮಮ್ 30-50% ಅಂತ ಕನ್ಸಿಡರ್ ಮಾಡಿ. ಸೊ ಅಷ್ಟು ಜನಕ್ಕಂತೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೈಗೆ ಬಂದಿರುತ್ತೆ. ಇನ್ನು ಉಳಿಕಿರೋರಿಗೆ ಏನು ಸರ್ ಅಂತಂದರೆ, ಕೆಲವು ಸ್ಟೇಜ್ಗಳು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಆ ಸ್ಟೇಜಸ್ನ ಕಂಪ್ಲೀಟ್ ಆಗಿರದೇ ಇರೋ ಕಾರಣದಿಂದ ಅವ್ರಿಗೆ 1-1.5 ತಿಂಗಳು ಡಿಲೇ ಆಗ್ಬೋದು ಅಷ್ಟೇ. ಒಟ್ಟಿಗೆ ಜೂನ್ ಒಳಗಡೆ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೈಗೆ ಬಂದಿರುತ್ತೆ. ಸೊ ಯಾರೆಲ್ಲ ಫೈನಲ್ ಲಿಸ್ಟಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದೀರಾ, ಮತ್ತೊಮ್ಮೆ ನಿಮಗೆ ಹೃತ್ಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ದೆಮ್ ಆಲ್ಸೋ ಗಾಟ್ ಸೆಲೆಕ್ಟೆಡ್ ಫಾರ್ KPCL. ಸೊ ಫೈನಲ್ ಲಿಸ್ಟಲ್ಲಿ ಯಾರೆಲ್ಲ ಹೆಸರಿದ್ದಾರೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ನ ಹೇಳ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ, ವಿಡಿಯೋ ನೋಡಿದ ಕಮೆಂಟ್ ಬಾಕ್ಸಲ್ಲಿ ಕೆಲವು ಕ್ವಶನ್ಸ್ನ ಕೇಳಿದ್ದಾರೆ. ಸೊ ಈ ಸಿಂಧುತ್ವ ಬಗ್ಗೆ ಕೇಳಿದ್ದಾರೆ. ಸೊ ನೀವು ನೋಡಿ, ಜನರಲ್ ಮೆರಿಟಲ್ಲಿರೋರಿಗೆ ಸಿಂಧುತ್ವ ಬರಲ್ಲ. SC/ST ಕ್ಯಾಟಗರಿ ಆಸ್ಪಿರೆಂಟ್ಸ್ಗೆ ಸಿಂಧುತ್ವ ಈಗಾಗಲೇ ಪ್ರೀವಿಯಸ್ಸಾಗಿ ಕಂಪ್ಲೀಟ್ ಆಗಿದ್ದಾರೆ, ಮತ್ತೆ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ಪೊಲೀಸ್ ವೆರಿಫಿಕೇಷನ್ ಮತ್ತೆ ಮಾಡುವ ಸಾಧ್ಯತೆಗಳಿರ್ಬೋದು. KPCL ಮೇಲೆ ಹೋಲ್ ಆ್ಯಂಡ್ ಸೋಲಾಗಿ ಬೇಸ್ ಆಗಿರುತ್ತೆ. ಏನು ಡಿಸೈಡ್ ಮಾಡ್ತಾರೆ, ಯಾವ ಥರ ಡೈರೆಕ್ಷನ್ಸ್ ಕೊಡ್ತಾರೆ, ಆ ರೀತಿಯಲ್ಲಿ ಅದು ಮೂವ್ ಆಗ್ತಾ ಹೋಗುತ್ತೆ. ಅದಾದ ನಂತರ KPCLಲ್ಲಿ AE JEಗೆ ಸ್ಯಾಲ್ರಿ ಸ್ಲಿಪ್ನ ಕೇಳ್ತಾ ಇದ್ರಿ, ಸ್ಯಾಲ್ರಿ ಎಷ್ಟಿರುತ್ತೆ ಅಂತೇಳಿ. ಅದ್ರ ಬಗ್ಗೆನೂ ವೀಡಿಯೋನ ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ಈಗಾಗಲೇ ನೋಡಿ, KPCL JEಗೆ ಬೇಸಿಕ್ ಸ್ಯಾಲರಿ ಪ್ರೀವಿಯಸ್ಸಾಗಿ ಕೊಟ್ಟಿದ್ದಂತೆ 29,000 ಸಮಥಿಂಗ್ ಕೊಟ್ಟಿದ್ದರು. ಇನ್ ಹ್ಯಾಂಡ್ ಬರೋ ಒಳಗಡೆ 37,000 ಇರುತ್ತೆ. ಸೊ ಅದು ಆಲ್ ಅಲಯನ್ಸಸ್ ಇನ್ಕ್ಲೂಡ್ ಆಗಿ 2017 ನೋಟಿಫಿಕೇಷನ್ ಪ್ರಕಾರ. ಬಟ್ ಇವತ್ತಿಗೆ ಆ ಒಂದು ಸ್ಯಾಲರಿ ಏನಿದೆ, ಬೇಸಿಕ್ ಸ್ಯಾಲರಿ ರಿವೈಸ್ ಆಗಿರುತ್ತೆ. ಸೊ ನಿಮಗೆ ಇವತ್ತಿನ ದಿನಕ್ಕೆ ಏನು ಬೇಸಿಕ್ ಸ್ಯಾಲರಿ ಇರುತ್ತೆ ಅದನ್ನು ಕೊಡ್ತಾರೆ. ಸೊ ಬೇಸಿಕ್ ಸ್ಯಾಲರಿ ಫ್ರೆಶ್ ಜಾಯ್ನಿಗೆ 46,000 ಸಮಥಿಂಗ್ ಇದೆ. ಸೊ ಆ ಬೇಸಿಕ್ ಸ್ಯಾಲರಿ ನೀವು ಪಡೆದುಕೊಳ್ತೀರಾ. ಬೇಸಿಕ್ ಸ್ಯಾಲರಿ ಮೇಲೆ ನಿಮಗೆ ಅಲಯನ್ಸಸ್ ಸಿಗುತ್ತೆ, ಲೈಕ್ HRA ಇರ್ಬೋದು, DA ಇರ್ಬೋದು, TA ಇರ್ಬೋದು, ಅಥವಾ ಡಸ್ಟ್ ಅಲಯನ್ಸ್ ಇರ್ಬೋದು, ನೈಟ್ ಡ್ಯೂಟಿ ಅಲಯನ್ಸ್ ಇರ್ಬೋದು, ಸಿಟಿ ಅಲಯನ್ಸ್ ಇರ್ಬೋದು. ಸೊ ಸಾಕಷ್ಟು ಅಲಯನ್ಸಸ್ ಇರುತ್ತೆ. ಆ ಅಲಯನ್ಸಸ್ ಎಲ್ಲ ಇನ್ಕ್ಲೂಡ್ ಆದರೆ 46 ಇರೋದು, 46ಗೆ ಅಲಯನ್ಸಸ್ ಇನ್ಕ್ಲೂಡ್ ಆಗಿದ ನಂತರ 70-75ವರೆಗೂ ಹೋಗ್ಬೋದು ಬೇಸ್ಡ್ ಆನ್ ಸಿಟಿ. ಸೊ ಹೈಡಲ್ ಪವರ್ ಪ್ಲಾಂಟಿಗೆ ಮತ್ತು ಬೇಸಿಕ್ಸ್ ಬೇರೆ ಸ್ಯಾಲರಿ ಇರುತ್ತೆ, ಥರ್ಮಲ್ ಪವರ್ ಪ್ಲಾಂಟಿಗೆ ಬೇರೆ ಸ್ಯಾಲರಿ ಇರುತ್ತೆ. ಒಂದು ಬೇರೆ ಸ್ಯಾಲರಿ ಅಂದರೆ ಬೇಸಿಕ್ ಸೇಮ್ ಇರುತ್ತೆ, ಬಟ್ ಅಲಯನ್ಸಸ್ ಏನಿದೆಯಲ್ಲ ಅಲಯನ್ಸಸ್ಸಲ್ಲಿ ವೇರಿಯೇಷನ್ ಆಗಿ ಒಂದು 3,000-5,000 ಕಮ್ಮಿ ಬರ್ಬೋದು. ಯಾರಿಗೆ? ಹೈಡಲ್ ಪವರ್ ಪ್ಲಾಂಟ್ಸಲ್ಲಿ ಪೋಸ್ಟ್ ಆಗಿರೋರಿಗೆ. ಥರ್ಮಲ್ ಪವರ್ ಪ್ಲಾಂಟ್ಸಲ್ಲಿ 3,000-5,000 ಕಂಪೇರ್ ಟು ಹೈಡಲ್ ಕಂಪೇರ್ ಮಾಡಿದ್ರೆ 3,000-5,000 ಜಾಸ್ತಿ ಇರುತ್ತೆ ಥರ್ಮಲ್ ಪವರ್ ಪ್ಲಾಂಟ್ಸಲ್ಲಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಏನು ಅಪ್ಡೇಟ್ ಮಾಡ್ತೀನಿ, ಆ ವಿಡಿಯೋದಲ್ಲಿ ನಿಮಗೆ ಸ್ಯಾಲರಿ ಬಗ್ಗೆ ಒಂದಿಷ್ಟು ಕ್ಲಾರಿಟಿನ ಕೊಡ್ತೀನಿ. ಸೊ ಇಷ್ಟಂತೂ ಅರ್ಥ ಮಾಡ್ಕೊಳ್ಳಿ, ಬೇಸಿಕ್ ಸ್ಯಾಲರಿ 46,000 ಸಮಥಿಂಗ್ ಇದೆ. ಅದಕ್ಕೆ ಅಲಯನ್ಸಸ್ ಎಲ್ಲ ಇನ್ಕ್ಲೂಡ್ ಆಗಿದ ನಂತರ ಮಿನಿಮಮ್ 70-75, 70 ಅಂತೂ ಮಿನಿಮಮ್ ಬರೋದು ಗ್ಯಾರಂಟಿ ಇದೆ. 70-75ವರೆಗೂ ವೇರಿ ಆಗ್ಬೋದು ಬೇಸ್ಡ್ ಆನ್ ಥರ್ಮಲ್ ಪವರ್ ಪ್ಲಾಂಟ್, ಹೈಡಲ್ ಪವರ್ ಪ್ಲಾಂಟ್ ಅಂತೇಳಿ. ಅದಾಗಿ ನಂತರ ಇನ್ನೂ ಒಂದೇನೆಂದರೆ, ನಿಮಗೆ ರೂರಲ್ ಏರಿಯಾಸ್ನಲ್ಲಿ ಅಂದರೆ ರಿಮೋಟ್ ಏರಿಯಾಸಲ್ಲಿ ಪೋಸ್ಟಿಂಗ್ ಆದಾಗ
HR ಕಮ್ಮಿ ಇರೋ ಕಾರಣದಿಂದ ಅಲ್ಲೂ ನಿಮಗೆ ಸ್ಯಾಲ್ರಿ ವೇರಿಯೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು ಸಿಟೀಸ್ ಏನಿದೆ, ಬೆಂಗಳೂರು ಇರ್ಬೋದು, ಬೆಂಗಳೂರಲ್ಲಿ ಸದ್ಯಕ್ಕೆ ಪೋಸ್ಟಿಂಗ್ಸ್ ಇಲ್ಲ, ಯಾಕಂದರೆ ನೋಟಿಫಿಕೇಷನಲ್ಲಿ ಬೆಂಗಳೂರಲ್ಲಿರುವಂಥ ಪ್ಲ್ಯಾಂಟ್ನ ನಾವು ವೇಕೆನ್ಸೀಸ್ ಇನ್ಕ್ಲೂಡ್ ಮಾಡಿಲ್ಲ. ನಿಮಗೆ ಈಗ ಪ್ರೆಸೆಂಟ್ ಇರೋದು ಹೈಡಲ್ ಪವರ್ ಪ್ಲ್ಯಾಂಟ್ಸಲ್ಲಿ 3 ಪವರ್ ಪ್ಲ್ಯಾಂಟ್ ಇರೋದು, ಅಂಬಿಕಾನಗರ ಇರ್ಬೋದು ಅಥವಾ ಗೇರಸೊಪ್ಪ ಇರ್ಬೋದು ಅಥವಾ ಹೊಸಂಗಡಿ ಪವರ್ ಪ್ಲ್ಯಾಂಟ್, ಇದು ಹೈಡಲ್ ಪವರ್ ಪ್ಲ್ಯಾಂಟ್ಸು, ಈ ಕಡೆಗೆ ನಿಮಗೆ ಪೋಸ್ಟಿಂಗ್ ಆಗುತ್ತೆ. ಇನ್ನು ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ ಬಗ್ಗೆ ಮಾತಾಡೋದಾದರೆ ರಾಯಚೂರು ಇರ್ಬೋದು ಅಥವಾ ಯಾದಗಿರಿ ಇರ್ಬೋದು ಅಥವಾ ಬಳ್ಳಾರಿ ಇರ್ಬೋದು, ಇಷ್ಟು ಕಡೆ ನಿಮಗೆ ಪೋಸ್ಟಿಂಗ್ಸ್ ಆಗೋ ಸಾಧ್ಯತೆ ಇದೆ. ಸೊ ಸಿಟಿ ಅಲೈನ್ಸಸ್ ಅಂತೇನಿದೆಲ್ಲ, HR ಅಂತೇನಿದೆಲ್ಲ ಸಿಟಿ ಮೇಲೆ ಬೇಸ್ ಆಗುತ್ತೆ. ಸಿಟಿ ನಿಮಗೆ ಈಗ ಟೈರ್ 2 ಸಿಟಿ ಸಿಕ್ತು ಅಂದರೆ 16% ನಿಮಗೆ HR ಸಿಗುತ್ತೆ, 16 to 18%. ಅದೇ ಟೈರ್ 1 ಸಿಟೀಸು, ಮೆಟ್ರೋಪಾಲಿಟನ್ ಸಿಟೀಸ್ ಲೈಕ್ ಬೆಂಗಳೂರು ಆ ಥರ ಸಿಕ್ಕರೆ ನಿಮಗೆ 24% 27% ಅವ್ರಿಗೆ HR ಸಿಗುತ್ತೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ವೀಡಿಯೋನ ಅಪ್ಡೇಟ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಈಗ ಈ ವಿಡಿಯೋದಲ್ಲಿ ನಾನು ಏನು ಹೇಳಬೇಕಂತ ಬಯಸ್ತೀನಿ ಅದರ ಕಡೆಗೆ ಹೋಗೋಣ. ಸೊ ನಿಮಗೆ ಈಗಾಗಲೇ ನಾನು ಹೇಳಿದಂತೆ KPCL ಅವರು ಈ ತಿಂಗಳಿನ ಎಂಡ್ ಒಳಗಡೆ ಸಾಕಷ್ಟು ಜನಕ್ಕೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಕೊಡೋದಕ್ಕೆ ಒಂದು ನಿರ್ಧಾರ ಮಾಡಿರ್ತಾರೆ. ಸೊ ಇನ್ನು ಕೆಲವು ಸ್ಟೆಪ್ಸ್ನ ಕಂಪ್ಲೀಟ್ ಆಗದೇ ಇರೋ ಕಾರಣದಿಂದ ಅವರಿಗೆ ಒಂದೂವರೆ ತಿಂಗಳು ನಿಧಾನ ಆಗ್ಬೋದು. ಆಲ್ಮೋಸ್ಟ್ ಮೇ ಎಂಡ್ ಒಳಗಡೆ ಎಲ್ಲರಿಗೂ ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗಿದ್ರೆ 99% ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ಕಿರುತ್ತೆ. 100% ಜೂನ್ ಎಂಡ್ ಒಳಗಂತೂ ಎಲ್ಲರೂ ಅಪಾಯಿಂಟ್ ಆಗಿರ್ತೀರ, ಸ್ಯಾಲರಿನೂ ತೊಗೊಂಡಿರ್ತೀರ. ಸೊ ನೋಡೋಣ ಈ ಒಂದು ಅಫಿಷಿಯಲ್ ಸರ್ಕ್ಯುಲರ್ ಏನಿದೆ ಅಂತೇಳಿ. ನೋಡಿ, KPCL ಅಫಿಷಿಯಲ್ ವೆಬ್ಸೈಟ್ ನೀವು ಲಾಗಿನ್ ಆದರೆ ಈ ಒಂದು ಡಾಕ್ಯುಮೆಂಟ್ನ ನೋಡ್ಕೊಳ್ಬೋದು. ಸೊ ಇದು ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡು 3ನೇ ತಾರೀಕು 3ನೇ ತಿಂಗಳು 2026 ಅಂದರೆ ಇವತ್ತು ಇಶ್ಯೂ ಆಗಿರುವಂಥ ಸರ್ಕ್ಯುಲರ್ ಆಗಿರುತ್ತೆ. ಈ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂಥದ್ದು ನೋಡಿ, KPCL ಹ್ಯಾಸ್ ಇನಿಷಿಯೇಟೆಡ್ ದಿ ಸ್ಟೇಜ್ ಬೈ ಸ್ಟೇಜ್ ಇಶ್ಯೂಯೆನ್ಸ್ ಆಫ್ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಫಾರ್ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ whose caste, police verification, mass cards and other document verification have been completed and received. ಸೊ ಈ ಸ್ಟೇಟ್ಮೆಂಟ್ ಯಾಕೆ ಈ ಥರ ಹೇಳಿದ್ದಾರೆ ಅಂತಂದರೆ ನೋಡಿ, ಈಗಾಗಲೇ ಸಾಕಷ್ಟು ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರುತ್ತೆ, ಮಾಸ್ ಕಾರ್ಡ್ ವೆರಿಫಿಕೇಷನ್ DV ದಿನನೇ ಕಂಪ್ಲೀಟ್ ಆಗಿರುತ್ತೆ. ಬಟ್ ಈಗ ಲಾಸ್ಟ್ ಒಂದು 15 ಡೇಸ್ ಒಳಗಡೆ ಕೆಲವ್ರದ್ದು ಶಾರ್ಟ್ ಲಿಸ್ಟ್ ಹೆಸರು ಮಾಡಿದ್ದಾರೆ. ಸೊ ಅವರಿಗೆ DV ನಡೆದಿರುತ್ತೆ. ಸೊ ಇನ್ನೂ ಕೆಲವ್ರದ್ದು ಶಾರ್ಟ್ ಲಿಸ್ಟ್ ಮಾಡ್ಬೋದು, ಅಡಿಷ್ನಲ್ ಲಿಸ್ಟಲ್ಲೂ ಬರ್ಬೋದು ಸಾಧ್ಯತೆಗಳಿರುತ್ತೆ. ಸೊ ಅಂಥವ್ರಿಗೂ ಡಾಕ್ಯುಮೆಂಟ್ ವೆರಿಫಿಕೇಷನು, ಪಾಸ್ ಕಾರ್ಡ್ ವೆರಿಫಿಕೇಷನು, ಕ್ಯಾಸ್ಟ್ ವೆರಿಫಿಕೇಷನು ಅಂದರೆ ಸಿಂಧುತ್ವ ಅವೆಲ್ಲ ಕಂಪ್ಲೀಟ್ ಮಾಡಿ ಸ್ಟೇಜ್ ಬೈ ಸ್ಟೇಜ್ ಇಶ್ಯೂ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಯಾರಿಗೆಲ್ಲ ಈ DV ಕಂಪ್ಲೀಟ್ ಆಗಿದೆ, ಮಾಸ್ ಕಾರ್ಡ್ಸ್ ಕಂಪ್ಲೀಟ್ ಆಗಿದೆ, ಆದಮೇಲೆ ನೋಡಿ ಪೊಲೀಸ್ ವೆರಿಫಿಕೇಷನು, ಕ್ಯಾಸ್ಟ್, ಸೊ ಸಿಂಧುತ್ವ ಅಂತ ತೊಗೊಂಡಾಗ ಸೊ ಇದು ಇಲ್ಲಿ ಹೇಳ್ತಿರೋದು ನೋಡಿ ಸ್ಟೇಜ್ ಬೈ ಸ್ಟೇಜ್. ಏನಕ್ಕೆ ಸರ್ ಈ ಸ್ಟೇಜ್ ಬೈ ಸ್ಟೇಜ್ ಅಂತ ಈ ವರ್ಡ್ ಯೂಸ್ ಮಾಡಿದ್ದಾರೆ ಅಂತಂದರೆ ನೋಡಿ, 2000 ನೀವು 24ರಲ್ಲಿ ಬರೆದಿದ್ರಿ, ಆಗ ಶಾರ್ಟ್ ಲಿಸ್ಟ್ ಆಗಿರುವಂಥ ಕ್ಯಾಂಡಿಡೇಟ್ಸು ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ, ಮಾಸ್ ಕಾರ್ಡು ಇವೆಲ್ಲ ಕಂಪ್ಲೀಟ್ ಆಗೋಗಿದೆ. ಸೊ ಈ ಕ್ಯಾಂಡಿಡೇಟ್ಸ್ ಯಾರು ಪ್ರೀವಿಯಸ್ಸಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ರಿ, ಇದೇ ಕ್ಯಾಂಡಿಡೇಟ್ಸು ಮತ್ತೆ ಈಗ 2026ರಲ್ಲಿ ಏನು ಫೈನಲ್ ಲಿಸ್ಟಲ್ಲಿ ಬಂದಿದ್ದೀರಲ್ಲ, ಸೇಮ್ ಕ್ಯಾಂಡಿಡೇಟ್ಸ್ ಇಲ್ಲಿ ಶಾರ್ಟ್ ಲಿಸ್ಟ್ ಆಗಿ ಈ ಎಲ್ಲ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರೋ ಕ್ಯಾಂಡಿಡೇಟ್ಸ್ ಮತ್ತೆ ಇಲ್ಲೂ ಶಾರ್ಟ್ ಲಿಸ್ಟ್ ಆಗಿದ್ದರೆ ಈ ಕ್ಯಾಂಡಿಡೇಟ್ಸ್ದು ಪೊಲೀಸ್ ವೆರಿಫಿಕೇಷನ್ ಮತ್ತು ಸಿಂಧುತ್ವ ಎಕ್ಸೆಪ್ಷನ್ ಇರುತ್ತೆ. ಈ ಕ್ಯಾಂಡಿಡೇಟ್ಸ್ಗೇನು ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವದಿಂದ ಎಕ್ಸೆಪ್ಷನ್ ಇರುತ್ತೆ. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸು ನನ್ನ ಕಮೆಂಟ್ ಬಾಕ್ಸಲ್ಲಿ ಅದನ್ನೇ ಮೆನ್ಷನ್ ಮಾಡಿದ್ರಿ. ಸೊ ಯಾರೆಲ್ಲ ಈ ಕ್ವಶನ್ನ ಕೇಳಿದ್ರಿ ಕ್ಲಾರಿಟಿ ಆಗಿ ತೊಗೊಳ್ಳಿ. ಸೊ ಯಾರೆಲ್ಲ 2024ರಲ್ಲಿ ಫೈನಲ್ ಲಿಸ್ಟಲ್ಲಿ ಬಂದಿದ್ರಿ, ಅವ್ರದ್ದು ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ ಹಾಗೂ ಡಾಕ್ಯುಮೆಂಟ್ ವೆರಿಫಿಕೇಷನು ಏನು ನಡಿಬೇಕಾಗಿತ್ತು ವೆರಿಫಿಕೇಷನ್ ಅದೆಲ್ಲ ಕಂಪ್ಲೀಟ್ ಆಗಿದ್ದರೆ, ಸೊ ಅದೇ ಕ್ಯಾಂಡಿಡೇಟ್ಸು ಇಲ್ಲೂ ಇದ್ದರೆ ಆ ಕ್ಯಾಂಡಿಡೇಟ್ಸ್ಗೆ ಎಕ್ಸೆಪ್ಷನ್ ಸಿಗುತ್ತೆ. ಸೊ ಈ ಎಕ್ಸೆಪ್ಷನಲ್ಲಿರುವಂಥ ಕ್ಯಾಂಡಿಡೇಟ್ಸು ಫಸ್ಟ್ ಸ್ಟೇಜಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ಬಿಡುತ್ತೆ. ಸೊ ಯಾರೆಲ್ಲ ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ ಇವೆಲ್ಲ ಪ್ರಾಸೆಸ್ಗಳನ್ನ ಪ್ರೀವಿಯಸ್ಸಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ರಿ, ಅದೇ ಕ್ಯಾಂಡಿಡೇಟ್ಸು ಈಗಲೂ ಇದ್ದೀರಾ ಅಂತಂದರೆ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಸು ಫಸ್ಟ್ ಸ್ಟೇಜಲ್ಲಿ ಸಿಕ್ಕಿಬಿಡುತ್ತೆ. ಅಂದರೆ ಸ್ಟೇಜ್ ಅಂತಿದ್ರಲ್ಲ, ಮೊದಲನೇ ಹಂತದಲ್ಲಿ ಸಿಕ್ಬಿಡುತ್ತೆ. ಇಲ್ಲಿ ಇನ್ನು ಉಳ್ಕಿರೋರು ಈ ಲಿಸ್ಟಲ್ಲಿ ಕಾಮನ್ ಕ್ಯಾಂಡಿಡೇಟ್ಸ್ ಇರ್ತಾರೆ, ಅಂದರೆ ಇಲ್ಲೂ ಇದ್ದಾರೆ, ಅವ್ರದ್ದು ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ ಎಲ್ಲ ಕಂಪ್ಲೀಟ್ ಆಗಿದೆ, ಅವ್ರಿಗೆ ಮೊದಲನೇ ಹಂತದಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಸಿಗುತ್ತೆ. ಇಲ್ಲಿ ಕೆಲವ್ರದ್ದು ಆಗಿರುತ್ತೆ ಬಟ್ ಇಲ್ಲಿರಲ್ಲ, ಸೊ ಅವರು ಎಲಿಮಿನೇಟ್ ಆಗೋದ್ರೆ ಅವರಿಲ್ಲ. ಇಲ್ಲಿದ್ದೀರಾ, ಹೊಸಬ್ರು ಇದ್ದೀರಾ, ಈ ಲಿಸ್ಟಲ್ಲಿ ಇಲ್ಲದೆ ಇರೋರು ಇಲ್ಲಿ ಹೊಸಬ್ರು ಇದ್ದೀರಾ. ಸೊ ಈ ಹೊಸಬ್ರದ್ದು ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ ಆಗಿರಲ್ಲ. ಸೊ ಅಂಥ ಕ್ಯಾಂಡಿಡೇಟ್ಸು ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ ಕಂಪ್ಲೀಟ್ ಆಗಿದ ನಂತರ ಈಗಾಗಲೇ DV ಕಂಪ್ಲೀಟ್ ಆಗಿರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಮಾಸ್ ಕಾರ್ಡ್ಸ್ ವೆರಿಫಿಕೇಷನ್ ಎಲ್ಲ ಮಾಡಿರ್ತಾರೆ. ಬಟ್ ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ ಆಗದೇ ಇರೋ ಸಂದರ್ಭದಲ್ಲಿ ಅಂಥ ಕ್ಯಾಂಡಿಡೇಟ್ಸು ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ ಮಾಡಿ ಸೆಕೆಂಡ್ ಸ್ಟೇಜಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ತಾರೆ. ಸೊ ಈಗ ಈ ಮಾರ್ಚ್ ಎಂಡ್ ಒಳಗಡೆ ಈ ಒಂದು ಕ್ಯಾಂಡಿಡೇಟ್ಸ್ದು ಕಾಮನ್ ಕ್ಯಾಂಡಿಡೇಟ್ಸ್ ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ, DV ಕಂಪ್ಲೀಟ್ ಆಗಿರೋಂಥ ಕ್ಯಾಂಡಿಡೇಟ್ಸ್ದು ಮಾರ್ಚ್ ಎಂಡ್ ಒಳಗಡೆ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೈಗೆ ಇಶ್ಯೂ ಆಗುತ್ತೆ, ಜೊತೆಗೆ ರಿಪೋರ್ಟಿಂಗ್ ಡೇಟ್ನು ಕೊಟ್ಬಿಡ್ತಾರೆ. ಇನ್ನು ಈ ಕ್ಯಾಂಡಿಡೇಟ್ಸ್ ಏನು ಹೊಸಬ್ರಿದ್ದೀರಾ, ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ ಆಗಿಲ್ಲ, ಇವರಿಗೆ ಮೇ ಎಂಡ್ ಒಳಗಡೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗಿರುತ್ತೆ. ಇನ್ ಕೇಸ್ ಇಷ್ಟು ಒಳಗಡೆನೂ ಸಿಂಧುತ್ವ ಕೆಲವ್ರದ್ದು ಆಗಿರಲ್ಲ, ಕೆಲವ್ರದ್ದು ಕಂಪ್ಲೀಟ್ ಆಗದೇ ಇರೋ ಕಾರಣದ ಜೂನ್ ಎಂಡ್ ಒಳಗಡೆಂತೂ ಕಂಪ್ಲೀಟ್ ಆಗೇ ಆಗುತ್ತೆ. ಅಷ್ಟು ಟೈಮ್ ತೊಗೊಳ್ಳಲ್ಲ ಸಿಂಧುತ್ವ ಕಂಪ್ಲೀಟ್ ಮಾಡೋದಕ್ಕೆ, 1 ಮಂತ್ ಮ್ಯಾಕ್ಸಿಮಮ್ ತೊಗೊಳ್ಬೋದು. ಏನೋ ಕಾರಣಾಂತರಗಳಿಂದ ಸ್ವಲ್ಪ ಮುಂದಕ್ಕೆ ಪ್ರೊಲಾಂಗ್ ಆಯ್ತು ಅಂದ್ರೂ ಜೂನ್ ಎಂಡ್ ಒಳಗಡೆ ಕಂಪ್ಲೀಟ್ ಆಗೇ ಆಗಿರುತ್ತೆ. ಸೊ ಆವಾಗ ಈ ಕ್ಯಾಂಡಿಡೇಟ್ಸ್ಗೆ
ಸೆಕೆಂಡ್ ಲಿಸ್ಟ್ ಅಂತ ತಗೊಂಡು ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ತಾರೆ. ಸೊ ಮೇ ಅಥವಾ ಜೂನ್ ಎಂಡ್ ಒಳಗಡೆ ಇಲ್ಲಿ ಕಂಪ್ಲೀಟ್ ಆಗದೆ ಇರೋರು ಮೇ ಎಂಡ್ ಒಳಗೆ ಜೂನ್ ಎಂಡ್ ಒಳಗಡೆ ತೊಗೊಳ್ತಾರೆ. ಇದು ಒಂದು ಗ್ಯಾರಂಟಿ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಬಂದಿರಬೇಕು ಅನಿಸುತ್ತೆ. ಸೊ ಅದನ್ನೇ ಇವರು ಡೀಟೇಲ್ಡಾಗಿ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತ ಇದ್ದಾರೆ, ಅಂಡ್ ಅದರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹ್ಯಾವ್ ಬೀನ್ ಕಂಪ್ಲೀಟೆಡ್ ಆ್ಯಂಡ್ ರಿಸೀವ್ಡ್. ಸೊ KPCL ಹ್ಯಾಸ್ ಇನಿಷಿಯೇಟೆಡ್ ದಿ ಸ್ಟೇಜ್ ಬೈ ಸ್ಟೇಜ್ ಇಶ್ಯೂಯೆನ್ಸ್ ಆಫ್ ಅಪಾಯಿಂಟ್ಮೆಂಟ್ ಲೆಟರ್ಸ್. ಸೊ ಸ್ಟೇಜ್ ಬೈ ಸ್ಟೇಜು ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರ್ದು ಕ್ಯಾಸ್ಟು, ಪೊಲೀಸ್ ವೆರಿಫಿಕೇಷನು, ಮಾಸ್ ಕಾರ್ಡ್ ಮತ್ತು DV ಕಂಪ್ಲೀಟ್ ಆಗಿರೋದು ಹ್ಯಾವ್ ಬೀನ್ ಕಂಪ್ಲೀಟೆಡ್ ಆ್ಯಂಡ್ ರಿಸೀವ್ಡ್. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ರೆಗ್ಯುಲರ್ಲಿ ಚೆಕ್ ದಿ KPCL ವೆಬ್ಸೈಟ್ಸ್ ಫಾರ್ ಅಪ್ಡೇಟ್ಸ್. ಸೊ KPCL ಅಫಿಷಿಯಲ್ ವೆಬ್ಸೈಟ್ನ ಯಾರು ಸ್ವತಂತ್ರ ಪೊಲೀಸ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಎಲ್ಲ ಸ್ಟೇಜು ಕಂಪ್ಲೀಟ್ ಆಗೋಗಿದೆ, ಪ್ರೀವಿಯಸ್ಸಾಗಿ ಕಂಪ್ಲೀಟ್ ಆಗಿದೆ ಅಂತಂದರೆ ಅದು ಈಗಲೂ ಕಂಪ್ಲೀಟ್ ಆದಂಗೆ ಕನ್ಸಿಡರ್ ಮಾಡಬೇಕು. ಸೊ ಅಂಥ ಆಸ್ಪಿರೆಂಟ್ಸು ರೆಗ್ಯುಲರಾಗಿ ಅಫಿಷಿಯಲ್ ವೆಬ್ಸೈಟ್ನ ಚೆಕ್ ಮಾಡ್ತಾ ಇರಿ. ಏನಕ್ಕಂದರೆ ಯಾವುದೇ ಸಂದರ್ಭದಲ್ಲಿ ಒಂದು ಲಿಂಕ್ ಕೊಡ್ತಾರೆ, ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ. ಯಾವುದೇ ಕಾರಣಕ್ಕೂ ಪೋಸ್ಟಿಗೆ ಬರ್ಬೋದು, ಬಟ್ ಚಾನ್ಸಸ್ ಕಮ್ಮಿ. ಇಲ್ಲಿ ಹೇಳಿದಾರಲ್ಲ ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡ್ತೀವಿ ಅಂತೇಳಿ, ಏನಕ್ಕೆ ಹೇಳಿದ್ದಾರೆ ಅಂದರೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಅಫಿಷಿಯಲ್ ವೆಬ್ಸೈಟ್ನ ಫ್ರೀಕ್ವೆಂಟಾಗಿ ಚೆಕ್ ಮಾಡ್ತಾರೆ, ಎವ್ರಿ ಡೇ ಚೆಕ್ ಮಾಡ್ತಾರೆ. ಸೊ ಒಂದು ದಿನ ಅಪ್ಡೇಟ್ ಮಾಡ್ತಾರೆ, ಆದಷ್ಟು ಒಂದು 10-15 ಡೇಸ್ ಒಳಗಡೆ ಈ ಒಂದು ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡೋ ಸಾಧ್ಯತೆಗಳಿದ್ದಾವೆ. ಲಿಂಕ್ನ ಎನೇಬಲ್ ಮಾಡೋ ಚಾನ್ಸ್ ಇದೆ. ಸೊ ಆ ಲಿಂಕ್ನ ನೋಡ್ಕೊಳ್ಳಿ, ಲಾಗಿನ್ ಡೀಟೇಲ್ಸ್ ಎಂಟ್ರಿ ಮಾಡಿಬಿಟ್ಟು ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ರಿಪೋರ್ಟಿಂಗ್ ಡೇಟು ಮೆನ್ಷನ್ ಮಾಡ್ತಾರೆ, ಆ ರಿಪೋರ್ಟಿಂಗ್ ಡೇಟ್ ಪ್ರಕಾರ ನೀವು ಹೋಗ್ಬಿಟ್ಟು ಜಾಯ್ನ್ ಆಗಬೇಕಾಗುತ್ತೆ. ಸೊ ಅದ್ರ ಬಗ್ಗೆನೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆ ಒಂದು ಅಪ್ಡೇಟ್ನು ನಾನು ನಿಮಗೆ ನನ್ನ ಚಾನಲಲ್ಲಿ ಕೊಡ್ತೀನಿ. ಸೊ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಯಾರು ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಪಡೆಯೋ ವೆಯ್ಟ್ ಮಾಡ್ತಾಯಿದ್ರೆ, ಸೊ ಅಂಥವ್ರಿಗೆ ಈ ಒಂದು ಇನ್ಫಾರ್ಮೇಷನ್ನ ತಲುಪಿಸಿ. ಸೊ ಅವ್ರು ಅವೇರ್ ಆಗಿರಲಿ, ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡ್ತಾ ಇರಲಿ. ಸೊ ಇನ್ನೊಂದೊಮ್ಮೆ ಹೇಳ್ತಾ ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಧನ್ಯವಾದಗಳು.